ಈ ಚಿನ್ನ ಸ್ಮಗ್ಲಿಂಗ್ ಕೇಸು ಒಂದು ಚಿತ್ರನಟಿ 1.5-2 ತಿಂಗಳ ಅವಧಿಯಲ್ಲಿ 25 ಬಾರಿ ದುಬೈಗೆ ಹೋಗಿ ಬಂದಿದ್ದಾರೆ ಅಂತೇಳಿ ಬಂದಿದೆ. ಮೊನ್ನೆ ಒಂದ್ಸರಿ ಬಂದಾಗ ಸಿಕ್ಕಿಬಿದ್ದಾಗ 14 ಕೆಜಿ ಚಿನ್ನ ಸಿಕ್ಕಿದೆ ಅಂತೇಳಿ ವರದಿಯಾಗಿರೋದು. ಕಸ್ಟಮ್ ಅಧಿಕಾರಿಗಳ ವೈಫಲ್ಯ ಇದೆ, ಅಲ್ಲಿ ಹೆಂಗ್ ಬಿಟ್ರು, ಇದೆಲ್ಲದೂ ಕೂಡ 100% ಸತ್ಯ ಮಾಡಲೇಬೇಕು. ಕಸ್ಟಮ್ ಅಧಿಕಾರಿಗಳು ವೈಫಲ್ಯ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಚಿನ್ನ ಬೆಂಗಳೂರಿನಲ್ಲಿ ಈ ತರದ ಸ್ಮಗ್ಲಿಂಗ್ ನಡೀತಾ ಇದೆ ಅನ್ನುವಂಥದ್ದು ಸ್ಪಷ್ಟ. ಗೋಲ್ಡ್ ಸ್ಮಗ್ಲಿಂಗ್ ಬೆಂಗಳೂರಿನಲ್ಲಿ ನಡೀತಾ ಇದೆ, ಇದಕ್ಕೆ ಒಬ್ಬರು ಹಿರಿಯ ಅಧಿಕಾರಿಗಳ ಪುತ್ರಿ ಭಾಗಿಯಾಗಿದೆ ಎನ್ನುವಂಥದ್ದು ಭಾರಿ ಸ್ಪಷ್ಟ ಇದೆ. ಇದನ್ನು ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಆಕಸ್ಮಿಕವಾಗಿಯೋ ಅಥವಾ ಪೂರ್ವ ಮಾಹಿತಿಯ ಕಾರಣಕ್ಕೋಸ್ಕರ ಅದು ಸಿಕ್ಕಿದೆ ಎನ್ನುವಂಥದ್ದು ಮೊನ್ನೆ ನಂತರ ಗೊತ್ತಾಗಿರೋದು. ಈಗ ಅದಕ್ಕೆ ಬೇರೆ ಬೇರೆ ರೀತಿಯಾದಂಥ ತನಿಖೆಗಳು ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ. ಸಿ ಪಾಟೀಲ್ ಹೇಳಿದಂಗೆ ಇವತ್ತಲ್ಲ ನಾಳೆ ಅದು ಬರಲೇಬೇಕು ಹೊರಗಡೆ, ಅದೇನು ತೊಂದರೆ ಇಲ್ಲ. ನಾನು ಹೇಳಲಿಕ್ಕೆ ಕೊಟ್ಟಿದ್ದೇನು ಅಂತ ಕೇಳಿದ್ರೆ, ಇಷ್ಟು ಬಾರಿ ಏರ್ಪೋರ್ಟಿನಿಂದ ಹೊರಗೆ ಬರಬೇಕಾದ್ರೆ, ಸುಮಾರು 25 ಬಾರಿ ಹೊರಗೆ ಬರಬೇಕಾದ್ರೆ ರಾಜ್ಯ ಸರ್ಕಾರದ ಒಬ್ಬ ಕಾನ್ಸ್ಟೇಬಲ್ ಬಸವರಾಜ ಹೆಂಗೆ ಪ್ರೋಟೋಕಾಲ್ ಮಾಡ್ದ? ಒಬ್ಬ ಹಿರಿಯ ಅಧಿಕಾರಿಯ ಮಗಳಿಗೆ ಈ ಸರ್ಕಾರ ಹೆಂಗೆ ಪ್ರೋಟೋಕಾಲ್ ಕೊಡ್ತು? ಯಾರಿದಕ್ಕೆ ನಿರ್ದೇಶನವನ್ನ ಕೊಟ್ಟಿದ್ದು? ನಮಗೇನನ್ಸುತ್ತೆ ಅಂತಂದ್ರೆ, ನಾವು ಏರ್ಪೋರ್ಟಿಗೆ ಹೋಗೋರೆ, ನಾವು ಪ್ರತಿ ಬಾರಿ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೆ ಯಾರೋ ಹೊಸಬ್ರು ಪ್ರೋಟೋಕಾಲ್ ಬರ್ತಾರೆ, ಒಬ್ಬರೇ ಬರೋದಿಲ್ಲ ಯಾವಾಗ್ಲೂ ಕೂಡ. ಆದ್ರೆ ಈಕೆಗೆ ಏರ್ಪೋರ್ಟ್ ಇಂದ ಹೊರಗೆ ಬರಬೇಕಾದ್ರೆ 25 ಸಾರಿ ಬಸವರಾಜ್ ಅನ್ನುವಂತ ಕಾನ್ಸ್ಟೇಬಲ್ ಹೇಗೆ ಬಂದ? ಇದು ಇವತ್ತಿನ ಚರ್ಚೆಯ ವಿಷಯ. ಇದು ಅವನೇ ಯಾಕೆ ಬರ್ತಾ ಇದ್ದಾನೆ? ಹಾಗಾದ್ರೆ ಇದರಲ್ಲಿ ಅವನು ಸಹಾಯ ಮಾಡಿದನೋ ಅಥವಾ ಅವನು ಸಂತ್ರಸ್ತನೋ? ಇದು ಗೊತ್ತಾಗಬೇಕು. ಇವತ್ತು ಈ ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ಒಬ್ಬ ಕಾನ್ಸ್ಟೇಬಲ್ ಏನೂ ಸರ್ಕಾರಕ್ಕೆ ಸಂಬಂಧ ಇಲ್ಲದಿರುವಂತಹ ಒಬ್ಬಳು ಹೆಣ್ಣುಮಗಳಿಗೆ ಹೆಂಗೆ 25 ಬಾರಿ ಪ್ರೋಟೋಕಾಲ್ ಕೊಟ್ರು? ಯಾರನ್ನು ಕೇಳಿ ಪ್ರೋಟೋಕಾಲ್ ಕೊಟ್ರು? ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇತ್ತು? ಆಕೆ ಇಷ್ಟು ಬಾರಿ ಗೋಲ್ಡ್ ಅನ್ನ ತಗೊಂಡ್ಬಂದಾಗ ಅವನು ಯಾಕೆ ಸುದ್ದಿ ಕೊಡ್ಲಿಲ್ಲ? ಎಲ್ಲೆಲ್ಲ ಸ್ಮಗ್ಲಿಂಗ್ ಎಲ್ಲೆಲ್ಲ ಹೋಯ್ತು? ಮೊಗಸಾಲೆಗಳಲ್ಲಿ, ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಯಾರೋ ಸಚಿವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಬರ್ತಾ ಇದೆ. ನಾನು ಸಚಿವರ ಬಗ್ಗೆ ನಾನೇನು ಆರೋಪ ಮಾಡ್ತಿಲ್ಲ. ನಾನು ಆರೋಪ ಮಾಡಿ ಒಂದು ನಿಮಿಷ ಮುಗಿಸ್ತೀನಿ. ನಾನು ಆರೋಪ ಮಾಡ್ತಿಲ್ಲ. ನೀವು ಹೇಳ್ತಾ ಕರೆಕ್ಟ್ ಆಗಿದೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಅದೇನ್ ಮಾಡ್ತಾ ಇತ್ತು? ಈಗ ಪ್ರೋಟೋಕಾಲ್ ಬರೋದು ಯಾವಾಗ ಅಂತ ಹೇಳಿದ್ರೆ, ಈಗ ವಿದೇಶಕ್ಕೆ ಹೋದಾಗ ನೀವು ಇಮಿಗ್ರೇಷನ್ ಮುಗಿಸ್ಕೊಂಡ ನಂತರನೇ ಪ್ರೋಟೋಕಾಲ್. ಕಸ್ಟಮ್ಸ್ ಪೂರ್ತಿ ಅದರ ವ್ಯಾಪ್ತಿ ಬರ್ತಕ್ಕಂಥದ್ದು ಕೇಂದ್ರ ಅಧಿಕಾರಿಗಳು, ಕೇಂದ್ರ ಆಡಳಿತ. ಅದ್ರ ಹೊರಗೆ ಬಂದ ನಂತರ ಪ್ರೋಟೋಕಾಲ್. ನಿಮ್ಮನ್ನ ಆ ಒಂದು ಗೇಟ್ ಒಳಗೆ ಕರ್ಕೊಂಡು ಹೋಗೋದಕ್ಕೆ ಮಾತ್ರ. ಇಮಿಗ್ರೇಷನ್ ಪ್ರೋಟೋಕಾಲ್ ಬರೋದಿಲ್ಲ. ಸೊ ಸ್ಮಗ್ಲಿಂಗ್ ಆಗಿದ್ರೆ ಅದು ಕಸ್ಟಮ್ಸ್ ಅವರು ಫೇಲಿಯರ್. ಪ್ರೋಟೋಕಾಲ್ ಸಿಕ್ಕಿದ್ರೆ ನೀವು ಅಶೋಕ್ ನೀವು ತಪ್ಪು ಮಾಹಿತಿ ಕೊಡ್ತಾ ಇದ್ದೀರಾ. ತಪ್ಪು ಮಾಹಿತಿ. ನೀವು ಗೋಲ್ಡ್ ಇಂದ ಹೋಗಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಎಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೆ, ಹೇಳ್ತೀನಿ ಕೇಳಿ. ನೀವು ರೆಗ್ಯುಲರ್ ಏರ್ಪೋರ್ಟ್ ಬರೋದು ಬೇರೆ, ನೀವು ವಿದೇಶದಿಂದ ಬಂದಾಗ ನಿಮ್ಗೆ ಬೇರೆ ರೂಟ್ ಅಲ್ಲಿ ಕರ್ಕೊಂಬರೋದು. ಅಲ್ಲಿ ನೀವು ಎಂಟ್ರೆನ್ಸ್ ಅಲ್ಲೇ ಕಸ್ಟಮರ್ ಇರ್ತಾರೆ, ಅಲ್ಲಿ ಕಸ್ಟಮ್ ಡಿಪಾರ್ಟ್ಮೆಂಟ್ ಅವರು. ನಮ್ಮ ಇಮಿಗ್ರೇಷನ್ ಅಲ್ಲಿ ಒಂದೇ ನಿಮಿಷ, ಅಲ್ಲಿ ಈ ಪ್ರೋಟೋಕಾಲ್ ಅನ್ನು ಹೋಗಿದ್ದಾನೆ. ಅಲ್ಲಿ ಪ್ರೋಟೋಕಾಲ್ ಹೋಗಿ ಅವರನ್ನ ಎಸ್ಕೇಪ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಹೋಗಿದೆ ಅಂತ ಹೇಳಿದ್ರೆ ಕಸ್ಟಮ್ಸ್ ಅವರನ್ನು ಬಿಡಬಾರ್ದಾಗಿತ್ತು. ಕಸ್ಟಮ್ಸ್ ಇಲಾಖೆ ಇಮಿಗ್ರೇಷನ್ ಪೂರ್ತಿ ಕೇಂದ್ರ ಸರ್ಕಾರದ್ದು. ಈಗ ಪ್ರಿಯಾಂಕರ್ಗೆ ಪ್ಲೀಸ್, ಕಸ್ಟಮ್ ಡಿಪಾರ್ಟ್ಮೆಂಟ್ ಅವ್ರದ್ದು ವೈಫಲ್ಯ ಅಂತ ಇಮಿಗ್ರೇಷನ್ ಬೈಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೈ ಲಾ ಇಮಿಗ್ರೇಷನ್ ಅನ್ನ ಬೈಪಾಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕಸ್ಟಮ್ಸ್ ನ ಬೈಪಾಸ್ ಆದ್ರೆ ಬರೇ ಇಲ್ಲಿ ರಾಜ್ಯ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ, ನಾವು ಕೇಳ್ತಾ ಇರೋದು ಇಮಿಗ್ರೇಷನ್ ನಾವು ಬೈಪಾಸ್ ಮಾಡ್ಲಿಕ್ಕೆ ಸರ್ಕಾರ ಅಲ್ಲಾಡಿಸ್ತಾ ಇದೆ. ಈಗ ರಾಜ್ಯ ಸರ್ಕಾರ ಸುನಿಲ್ ಕುಮಾರ್ ಕುತ್ಕೊಳ್ಳಿ. ಪ್ರಾಬ್ಲಮ್ ಇದ್ರೆ ದಿನೇಶ್ ಸಹಾಯ ತಗೊಳ್ಳಿ. ಸುನಿಲ್ ಕುಮಾರ್ ಅವರ ಚರ್ಚೆ
ನಮ್ಮ ಗೃಹ ಪ್ರಿಯಾಂಕಾ, ಇಲಾಖೆಯ ಕೂತ್ಕೊಳ್ಳಿ. ವೈಫಲ್ಯದ ಬಗ್ಗೆ ಪ್ರಿಯಾಂಕಾ, ಚರ್ಚೆ ಮಾತಾಡ್ಲಿ ಬಿಡಿ. ಏ ಬಾಲಣ್ಣ, ನೀವು ನಾಳೆ- ಚರ್ಚೆ ಮಾಡ್ತಾ ಇರೋದು ನಮ್ಮ ಬಾಲಕೃಷ್ಣ. ಗೃಹ ಇಲಾಖೆಯ ವೈಫಲ್ಯದ ಬಗ್ಗೆ. ಬಾಲಕೃಷ್ಣ. ಅದಕ್ಕೆ ಈ ಚರ್ಚೆ ವಿಚಾರ ಬಂದಿದ್ದು. ಸಚಿವರು ಬಂದು ಉತ್ತರ ಕೊಡ್ತಾರೆ. ಬಾಲಕೃಷ್ಣ ಸಚಿವರು ಬಂದ್ರೆ ಏನು ಉತ್ತರ ಕೊಡ್ತಾರೆ? ದಯಮಾಡಿ ಉತ್ತರ ನನ್ನ ಕೊಡ್ತಾರೆ. ಭಾಷಣ ಕೇಳಿಸ್ಕೊಂಡಿದ್ರೆ ದಯಮಾಡಿ ಸುಮ್ಮನೆ ಇರಿ. ನಾನು ಭಾರಿ ಕ್ಲಿಯರ್ ಆಗಿ ಹೇಳಿದ್ದೀನಿ, ಕಸ್ಟಮ್ ಅಧಿಕಾರಿಗಳ ವೈಫಲ್ಯ ಇದೆ ಅಂತ ನಾನು ಹೇಳಿದ್ದೀನಲ್ಲ. ನೀವು ಅದನ್ನ ಕೇಳಿಸ್ಕೊಳಕ್ ತಯಾರಿಲ್ಲ ಅಂದ್ರೆ? ಮಾನ್ಯ ಅಧ್ಯಕ್ಷರೇ, ನಾನು ಹೇಳ್ತಾ ಇರೋದು, ನೀವು ಪ್ರೋಟೋಕಾಲ್ ಆಗರೀಗ ಒಂದು ಕೆಲಸ ಮಾಡಿ, ಯಾವ್ಯಾವ ಚಲನಚಿತ್ರ ನಟಿಯರಿಗೆ ಯಾವ್ಯಾವ ಹೆಣ್ಣು ಮಕ್ಕಳಿಗೆ ರಾಜ್ಯ ಸರ್ಕಾರ ಪ್ರೋಟೋಕಾಲ್ ಕೊಟ್ಟಿದೆ ಅಂತ ನಾಳೆ ಟೇಬಲ್ ಮಾಡಿ ಕೊಡಿ, ಲೀಸ್ಟ್ ಕೊಡಿ. ಹೆಂಗೆ ಖುಷಿ ಬಂದಂಗೆ ಎಲ್ಲರಿಗೂ ಪ್ರೋಟೋಕಾಲ್ ಕೊಡ್ತೀರಾ? ಎಲ್ಲರಿಗೂ ಪೊಲೀಸ್ ಜೀಪ್ ಕೊಡ್ತೀರಾ? ಸುನಿಲಣ್ಣ, ರಾಜ್ಯ ಸರ್ಕಾರ ಈಗ ಚರ್ಚೆ ನಡೀತಾ ಇರುವಂತದ್ದು ಯಾರು ಬಂದಂತ ಚಿನ್ನ, ಮೊನ್ನೆ ಬಂದಂತ 14 ಚಿನ್ನ ಬಿಡಿ, ಇಲ್ಲಿಯ ತನಕ ಬಂದಂತ ಗೋಲ್ಡ್ ಎಲ್ಲಿಗೋಯ್ತು? ಎಲ್ಲೆಲ್ಲಿಗೋಯ್ತದು? ಇದು ಇವತ್ತು ಚರ್ಚೆ ಆಗ್ಬೇಕಾಗಿರೋಂಥ ವಿಷಯ. ಬಸವರಾಜನ ನೀವು ಇಟ್ಕೊಂಡ್ರೆ ಎಲ್ಲೆಲ್ಲಿಗೋಗಿದೆ ಅಂತ ಗೊತ್ತಾಗಲ್ವಾ? ಸಿಬಿಐನವರು ಎಲ್ಲರ ಮೇಲೆ FIR ಮಾಡಿದ್ರೆ ಅದು ಬೇರೆ ವಿಷಯ. ಹಾಗಾದ್ರೆ ಯಾವ ಸಚಿವರು ಯಾರು ಇದರಲ್ಲಿ ಭಾಗವಹಿಸಿದ್ರು ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ನಾನು ಹೇಳ್ತಾ ಇರೋದಲ್ಲ, ನಾನು ಆರೋಪ ಮಾಡಲ್ಲ, ನಾನು ಆರೋಪ ಮಾಡ್ತಾ ಇಲ್ಲ. ಸರ್, ಪ್ರೋಟೋಕಾಲ್ ಕೊಟ್ರೆ ರಾಜ್ಯ ಸಚಿವರು, ಕಸ್ಟಮ್ಸ್ ಅಂದ್ರೆ ಕೇಂದ್ರ ಸಚಿವರಲ್ವಾ? ಅಂದ್ರೆ ಕೇಂದ್ರ ಸಚಿವರು ನಾನು ಹೇಳಿ, ಅದನ್ನು ಹೇಳು. ಕೇಂದ್ರ ಸಚಿವರ ಜೊತೆ ರಾಜ್ಯ ಸಚಿವರು ಶಾಮೀಲಾಗಿದ್ದಾರಾ ಅಂತ ಕೇಳಿ ಆಗ್ಲಿ. ನೀವೇ ಸಚಿವರು ಅಂತ ಹೇಳ್ತೀರಾ? ನಾನು ಸಚಿವ, ಇವರು ಸಚಿವರು, ಅನೇಕ ಜನ ಸಚಿವರು ಇದ್ದಾರೆ. ಸುನಿಲ್ ಅವರೇ, ನಿಮಗೆ ಇನ್ನೂ ಎಷ್ಟು ಆಪತ್ತು ಯಾರ ಮೇಲೆ? ಇಲ್ಲ ಸರ್, ಸುನಿಲ್ ಅವರೇ, ಇವ್ರು ತಿರ್ಚಿ ಮಾತಾಡಿದ್ರೆ ಎರಡು ಜನ ಸಚಿವರು ಇನ್ನೂ ಎಷ್ಟು ಸಮಯ ಬೇಕು? 5 ನಿಮಿಷ. ಹಾ? ಮುಗಿಸಿ. ನಾನು ಎರಡು ಜನ ಸಚಿವರ ಬಗ್ಗೆ ಅನುಮಾನ ಅಂತೇಳಿ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಅಂತ ಹೇಳಿದೆ. ಇವರಿಬ್ರು ಯಾಕೆ ಹಿಂಗೆ ಎದ್ದು ಕುಣಿತಾ ಇದಾರೆ ನನ್ಗೆ ಗೊತ್ತಾಗ್ತಿಲ್ಲ. ನಾನು ಹೇಳ್ತಾ ಇಲ್ಲ. ನಾನೆಲ್ಲ ಹೇಳಿದ್ದೀನಿ ಸರ್? ನಾವು ಮಂಡಿಸ್ತಾ ಇದ್ವಿ. ನಾನು ಹೇಳಿದ್ದೇನು ಅಂತಂದ್ರೆ, ಆ ಬಂದಂತ 14 ಕೆಜಿ ಗೋಲ್ಡ್ ಬಿಡಿ, 24 ಬಾರಿ ಬಂದಂತ ಗೋಲ್ಡ್ ಯಾವ ಮನೆಗೆ ಹೋಯ್ತು? ಎಲ್ಲಿ ಅದು ಆಯ್ತು? ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾರು ಸಚಿವರು ಅದರ ಹಿಂದೆ ಇದ್ರು? ಯಾವ ಹಿರಿಯ ಅಧಿಕಾರಿ ಅದರ ಹಿಂದೆ ಇದ್ರು? ಇದು ಇವತ್ತು ರಾಜ್ಯದ ಜನರ ಪ್ರಶ್ನೆ. ಇದು ಗೊತ್ತಾಗಬೇಕಾಗಿದೆ. ಸದನ ನಡೀತಾ ಇರ್ಬೇಕಾದ್ರೆ ಈ ಘಟನೆ ನಡೆದಾಗ ವಿರೋಧ ಪಕ್ಷವಾಗಿ ನಾವು ಇದನ್ನು ಕೇಳಂಗಿಲ್ಲೇನೋ? ಎಲ್ಲೋಗಿದೆ ಅಂತ ಚರ್ಚೆ ಬಾರಿ ಅವ್ರ ಹಂಗೆ ಇವ್ರ ಹಿಂಗೆ ಅಂತೇಳಿ ದಿನಕ್ಕೊಂದು ಬಾರಿ ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇರ್ಬೇಕಾದ್ರೆ ಕೇಳಬೇಕು ಎಲ್ಲೋಗಿದೆ ಅಂತ. ಆಯ್ತಪ್ಪ, ಸಚಿವರ ಹತ್ರ ಹೋಗಿಲ್ಲ, ಹಂಗಾರೆ AICC ಕಚೇರಿಗೆ ಹೋಗಿದೆ ಅಂತ ಹೇಳಿ ನಾನು. ಎಲ್ಲೋಗಿದೆ ಹಂಗಾರೆ ಇದು? ಎಲ್ಲ ಕಡೆ ಹೋಗಿರ್ಲೇಬೇಕಲ್ಲ. ಎಲ್ಲಿ ಗೊತ್ತಾಗಲ್ಲ, ಇದು ಗೊತ್ತಾಗಲ್ಲ. ಎಲ್ಲಿ ಚರ್ಚೆ ನಡೆಯುತ್ತೆ? ಇದು ನೋಡಿ, ದಯಮಾಡಿ ಮಾನ್ಯ ಅಧ್ಯಕ್ಷರೇ, ಸುನಿಲ್ ನಾನು ಭಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾನು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಲೋಪ ಆಗಿರೋದೆಲ್ಲ ಮತ್ತೆ ಸಾರ್ವಜನಿಕವಾಗಿರುವಂತಹ ಅನುಮಾನಗಳನ್ನ ದಯಮಾಡಿ ಕ್ಲಿಯರ್ ಮಾಡಿ. ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಇದೊಂದು ಗ್ಯಾಂಬ್ಲಿಂಗು, ಇದೊಂದು ಸ್ಮಗ್ಲಿಂಗು. ನಮ್ಮ ರಾಜ್ಯ ಚಿನ್ನ ಕಳ್ಳ ಸಾಗಾಣಿಕೆಯ ಕೇಂದ್ರ ಬೆಂಗಳೂರು ಆಗಬಾರದು. ಇದಕ್ಕಿರುವಂತ ಅನುಮಾನಗಳನ್ನ ದೂರ ಮಾಡಿ, ದಯಮಾಡಿ ಇದನ್ನ ಪತ್ತೆ ಮಾಡಿ ಎನ್ನುವಂತ ನನ್ನ ಆಗ್ರಹ. ಕೇಂದ್ರ ಸರ್ಕಾರ ನಿಲ್ಲಿಸಬೇಕಾಗಿರೋದು, ಕೊನೆಯದು ಮಾನ್ಯ ಅಧ್ಯಕ್ಷರೇ, ನಿಲ್ಲಿಸಬೇಕಾಗಿರೋದು ಕೇಂದ್ರ ಸರ್ಕಾರ. ಅಲ್ಲಿಂದ ಒಳಗ್ ಬಂದ್ಮೇಲೆ ನಮ್ಮ ರಾಜ್ಯ ಪೊಲೀಸು. ಮಾನ್ಯ ನೀವು ಏರ್ಪೋರ್ಟ್ ಅಲ್ಲಿ ಕಳ್ಳರನ್ನ, Next, ಮಹೇಶ್ ನಿಮ್ಮ ತೆಂಗಿನಕಾಯಿ. ಕೇಂದ್ರದ ಕಳ್ಳರನ್ನ ಕೊನೆಗೆ ದುಡ್ಡಿರ್ಬೇಕು. ಮೊದಲು ನಿಮ್ಮ ಲೋಪ ಅದು. ನಿಮ್ಮಿಂದ ಆಗಿರ್ತಕ್ಕಂಥ ಲೋಪನ ಅವ್ರಾದ್ಮೇಲೆ. ಕರ್ನಾಟಕ ಪೊಲೀಸವ್ರ ಮೇಲೆ ಯಾಕೆ ಹಾಕ್ತೀರಾ? ಮಹೇಶ್ ಅವರು ತೆಂಗಿನಕಾಯಿ. ಕಳ್ತನ ಮಾಡ್ಕೊಂಬರಕ್ ಹೋಗಿದ್ರಾ? ಸುನಿಲ್ ಕುಮಾರ್, ಅದೇ ಕಳ್ತನ ಮಾಡಕ್ ಮಹೇಶ್ ಕರೆದಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಲಾಸ್ಟ್ ಪಾಯಿಂಟ್ ಮುಗಿಸ್ಬಿಡ್ತೀನಿ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ರಾಜಕಾರಣಿಗಳಿದ್ದೀವಿ, 224 ಜನ ಶಾಸಕರಿದ್ದೀವಿ. ನಮ್ಮ ಹೆಸರು ಉಂಟಲ್ಲಿ. ಸಾರ್ವಜನಿಕವಾಗಿ ಗೌರವದಿಂದ ಕೆಲಸ ಮಾಡ್ತಾ ಇರುವಂತ ನಾವೆಲ್ಲರೂ ಕೂಡ. ಅಧ್ಯಕ್ಷ, ಈ ಸರ್ಕಾರದಲ್ಲಿ ನಿನ್ನೆ ಮೊನ್ನೆಯಿಂದ ಹನಿ ಟ್ರ್ಯಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ. ಯಾರು ಇದಕ್ಕೇನು ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ಯಾರ ಬಗ್ಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಇವತ್ತು ಸುದ್ದಿ ಓಡಾಡ್ತಾ ಇರೋದು, ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ಈ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು? ವಿರೋಧಿಗಳನ್ನ, ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ಗೆ ಬೇಕಾದ್ರೆ ಹೋಗ್ಬೋದಾ? ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಇನ್ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಯಾರಿಗೆ ಉಪದೇಶ ಮಾಡ್ತೀರಿ? ಇವತ್ತು ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕಾದ್ರಿಂದ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆ. ಆಮೇಲೆ
ಸಾರ್ವಜನಿಕ ಬದುಕು ಎಲ್ಲರಿಗೂ ಒಂದು ಬದುಕದು. ಇಂಥ ಸಾರ್ವಜನಿಕ ಬದುಕನ್ನ ಇಂಥ ಅಸಹ್ಯವಾದಂತಹ ಚಟುವಟಿಕೆಗಳಿಗೆ ರಾಜಕಾರಣಗಳಿಗೆ ಬಳಸಬೇಡದು ಯಾರಾಗಲಿ. ಸರ್ಕಾರಕ್ಕೆ ಅಥವಾ ಇನ್ಯಾವುದೋ ವ್ಯಕ್ತಿಗಳಿಗೆ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ಅಥವಾ ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು? ಇದಕ್ಕೆ ಇನ್ಯಾರೋ ಕೈವಾಡ ನನಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇವತ್ತು ಹರಿದಾಡ್ತಾ ಇರೋದು ನೋಡಿದಾಗ ಒಂದು ಆಶ್ಚರ್ಯ ಆಗಿದೆ. ಎಲ್ಲರೂ ಇದಕ್ಕೆ ಒಂದು ಧ್ವನಿಯಿಂದ ಕೈ ಜೋಡಿಸಬೇಕಾಗಿರೋದು. ಇವತ್ತು ಯಾರೋ ಒಬ್ಬರ ಮೇಲೆ ನನಗೆ ಅವ್ರ ಮೇಲೆ ಸರಿ ಇಲ್ಲ ಅಂತೇಳಿ ಇನ್ನೊಂದೇನೋ ಮಾಡ್ತೀನಿ ಅಂತ ಹೊರಟ್ರೆ ಏನ್ ನಡ್ದು ಕೊಟ್ಟಿದ್ದೀರಿ ರಾಜ್ಯನ ನೀವು? ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಇವತ್ತು ನಾವು ಹೇಳಿರುವಂತ 16 ಘಟನೆ ವಿವರಕ್ಕೆ ಕ್ರಮ ಹೆಂಗ್ ತಗೊಂಡಿದ್ರಿ ಅದ್ರ ಬಗ್ಗೆ ಅಲ್ಲ. ಈ ಸರ್ಕಾರ ಅಪರಾಧಿಗಳಿಗೆ ಒಂದು ಸಿಂಹ ಸ್ವಪ್ನ ಆಗಿದೆ ಅನ್ನುವಂತ ಸಂದೇಶವನ್ನು ಕಳಿಸಿ, ಯಾರು ಸಮಾಜಘಾತಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಈ ಸರ್ಕಾರ ಸಾಸಿವೆ ಕಾಳಿನಷ್ಟು ಕೂಡ ಸಹಿಸೋದಿಲ್ಲ ಅನ್ನುವಂತ ಸಂದೇಶವನ್ನ ನಿಮ್ಮ ಕ್ರಮದ ಮುಖಾಂತರ ಕಳಿಸ್ಕೊಡಿ. ನಿಮಗೆ ಗಂಡು ಬೇರೆಂಡ ಹಾಕೊಳ್ಳಿಕ್ಕೆ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ. ಅದು ಬಿಟ್ಟು ಗಂಡು ಬೇರೆಂಡ ಹಾಕೊಂಡ ನಂತರ ಗಂಡಸ್ತನ ತರ ಸರ್ಕಾರ ನಡೆಸಬೇಕು. ಅದು ಬಿಟ್ಟು ಯಾರು ಹೆಂಗ್ ಬೇಕಾದ್ರೆ ವೀಲಿಂಗ್ ಮಾಡ್ಬೋದು, ಯಾರು ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕಲ್ಲು ತೂರಾಟ ಮಾಡ್ಬೋದು, ಯಾರು ಬೇಕಾದ್ರೆ ಬೆಂಕಿ ಹಚ್ಬೋದು ಅಲ್ಲ ಸರ್ಕಾರ ಅಂತಂದ್ರೆ. ಹಾಗಾಗಿ ಮಾನ್ಯ ಗೃಹ ಸಚಿವರು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ವಿಫಲರಾಗಿದ್ದಾರಾ? ಅವರ ಇಲಾಖೆನ ಇನ್ಯಾರ ಕೈಯಾಡಿಸ್ತಾ ಇದ್ದಾರಾ? ಅವ್ರಿಗೆ ಇಲಾಖೆ ಮೇಲೆ ಇಂಟ್ರೆಸ್ಟ್ ಇಲ್ವಾ? ಅವ್ರು ಕೈ ಕಟ್ಟು ಕುಳಿತಿದ್ದಾರಾ? ಇಂಥವೆಲ್ಲ ಪ್ರಶ್ನೆಗಳು ಕೂಡ ಇದು ಸಹಜವಾಗಿ ಉದ್ಭವ ಆಗಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನಿನ ವ್ಯವಸ್ಥೆ ಕುಸಿದು ಬೀಳಲಿಕ್ಕೆ, ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಲಿಕ್ಕೆ, ಇಂಥ ರೀತಿಯಾದಂತಹ ಸ್ಮಗ್ಲಿಂಗ್ಗಳು, ಸಮಾಜಘಾತಕವಾದಂತಹ ಚಟುವಟಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಸರ್ಕಾರ ವಿಫಲ ಆಗಿದೆ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷರೇ.